ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಿದ್ಯಾ ಎಕ್ಸಾಮ್ ಇರೋದ್ರಿಂದ ಇವತ್ತು ಎಕ್ಸಾಮ್ ಬರೆಯೋಕ್ಕೆ ಹೋಗಲೇಬೇಕು ಅವಳು. ಹಂಗಾಗ್ಬಿಟ್ಟು ಅವಳಿಗೆ ಕಾಲಾಗದಿದ್ದ ಕಾರಣಕ್ಕೆ ಅವ್ರ ಅಜ್ಜಿ ಅಂದರೆ ಅಮ್ಮಮ್ಮ ಕಾರನ್ನು ಬುಕ್ ಮಾಡಿದ್ದಾರೆ. ಆ ಕಾರು ಅಲ್ಲಿಗೆ ಮನೆ ಹತ್ರ ಬರುತ್ತೆ. ಎಲ್ಲರಿಗೂ ಚಿಂತೆ ಆಗಿತ್ತು, ಹೇಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾಳೆ ಇವಳು, ಕಾಲಾಗಲ್ಲ, ಭದ್ರ ಏನು ಎತ್ಕೊಂಡೋಕ್ಕಾಗುತ್ತೆ ಇಲ್ಲಿಂದವ, ಅಥವಾ ಕಾರಲ್ಲಿ ಕೂರ್ಸ್ಕೋಕ್ಕೂ ಆಗಲ್ಲ, ಮಾಮೂಲಿ ಕಾರಲ್ಲಿ ಹೇಗೆ ಹೋಗೋಕ್ಕಾಗುತ್ತೆ ಅಂತ. ಆದರೆ ಅಜ್ಜಿ ಅಷ್ಟೊತ್ತಿಗೆ ಒಂದು ದೊಡ್ಡ ಕಾರ್ನೇ ಬುಕ್ ಮಾಡಿ, ಈ ಸೀಟು ಮಲಗೋ ಹಾಗೆ ಕೂರೋ ಹಾಗೆ ಎಲ್ಲ ಇದೆ, ಆ ಥರ ಕಾರನ್ನು ಬುಕ್ ಮಾಡಿಬಿಟ್ಟು ತರಿಸಿದೆ. ಅದನ್ನು ಭದ್ರ ಅದರಲ್ಲಿ ಕೂರಿಸಿದ ಮೇಲೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರೆ. ಅಲ್ಲಿ ಹೋದರೆ ಎಕ್ಸಾಮ್ ಬರಿತಾ ಇದ್ದಾಳೆ. ಆದರೆ ಏನಾಗುತ್ತೆ ಅಂದರೆ ಎಕ್ಸಾಮ್ ಬರಿತಾ ನಾನು ವಾಶ್ರೂಮ್ ಹೋಗಬೇಕು ಅಂತಾಳೆ, ನನಗೆ ಬಾಯಾರಿಕೆ ಅಂತಾಳೆ, ನನಗೆ ಕಾಲು ತುಂಬ ನೋಯ್ತಾ ಇದೆ, ಔಷಧಿ ಹಚ್ಚಬೇಕು ಅಂತಾಳೆ. ಭದ್ರಗೊಳ್ಳೆ ಕಾಟ ಕೊಡ್ತಾ ಇದ್ದಾಳೆ. ಆದರೆ ಭದ್ರ ಪಾಪ ಏನು ಮಾಡ್ತಾನೆ, ಮೀಡಿಯಾದವ್ರಿಗೆ ಹೆದರ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾನೆ ಇದ್ದಾನೆ, ಆಗಲ್ಲ ಅಂತ ಹೇಳ್ತಾನೇ ಇಲ್ಲ. ಇವಾಗ ರೀಸೆಂಟಾಗಿ ನಾನು ಬಾತ್ರೂಮ್ ಹೋಗಬೇಕು, ನನ್ನನ್ನು ಎತ್ಕೊಂಡೋಗಿ ಅಂತಾಳೆ. ಬಾತ್ರೂಮಿಗೆ ಎತ್ಕೊಂಡೋಗಿ ಅಲ್ಲಿ ನಾನು ಲೇಡೀಸ್ ಬಾತ್ರೂಮಿಗೆ ಹೆಂಗೆ ಬರೋದು ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲಿ ಬಾಗ್ಲವ್ರಿಗೂ ಎತ್ಕೊಂಡೋಗಿ ಆಮೇಲೆ ಚಂಪಾ ಬರ್ತಾಳೆ ಅಂತ ಹಂಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ಹೀಗೆ ಈ ವಿದ್ಯಾ ಅವನಿಗೆ ಸಖತ್ ಹಿಂಸೆ ಕೊಡ್ತಾ ಇದ್ದಾಳೆ. ಅವಳು ಎಲ್ಲ ವಿಷಯದಲ್ಲೂ ಎತ್ಕೊಂಡು ಹೋಗೋದು, ಔಷಧಿ ಹಚ್ಚೋದು, ಮತ್ತು ಆವಾಗ ಜ್ಯೂಸ್ ಕೊಡೋದು, ಈ ಥರ ಹಣ್ಣುಗಳು ತಿನ್ನಿಸೋದು. ಈ ಎಕ್ಸಾಮ್ ಹಾಲಲ್ಲಿ ಇದೆಲ್ಲ ಮಾಡಬೇಕಾಗಿದೆ. ಅದಕ್ಕೆ ಫಸ್ಟು ಲೆಕ್ಚರರು ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಅಂದರು. ಕೊನೆಗೆ ಗೌಡ್ರ ಸೊಸೆ, ಮಿನಿಸ್ಟ್ರು ಶಿವರಾಮೇಗೌಡರು ಸೊಸೆ ಅಂತ ಆದಮೇಲೆ ಅದಕ್ಕೆ ಪರ್ಮಿಷನ್ ಕೊಟ್ಟರು. ಮತ್ತು ಅವ್ರ ಮಗ ಜೊತೆ ಕೂತ್ಕೊಳ್ಳೋದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಥರ ಪರ್ಮಿಷನ್ ಆರ್ಡ್ರ್ ತಗೊಂಡೋಗಿರೋದ್ರಿಂದ ಈಗ ವಿದ್ಯೆನ ಎತ್ಕೊಂಡು ಬಾತ್ರೂಮ್ಗೆ ಹೋಗ್ತಾ ಇದ್ದಾನೆ. ಬಾತ್ರೂಮ್ಗೆ ಹೋಗಿ ಬಾತ್ರೂಮ್ ಮಾಡಿಸ್ಕೊಂಡು ಬಂದಮೇಲೆ ಮತ್ತೆ ಎಕ್ಸಾಮ್ ಬರೆಯೋಕ್ಕೆ ಕೂರಬೇಕು. ಅಲ್ಲಿ ಅಜ್ಜಿ ಮತ್ತು ಚಂಪಾ ಇಬ್ಬರು ಬರ್ತಾರೆ. ಇಷ್ಟು ಬೇಗ ಎಕ್ಸಾಮ್ ಆಯ್ತೇನೋ ಭದ್ರ, ಏನಕ್ಕೋ ಎತ್ಕೊಂಡು ಬಂದೆ ಅಂತ. ಅದಕ್ಕೆ ಅವಳೇನೋ ಬಾತ್ರೂಮ್ ಹೋಗ್ಬೇಕಂತ ಮತ್ತು ಏನು ಮಾಡೋದು ಅಂತ ಅಲ್ಲಿ ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಚಂಪಾ ಅಲ್ಲಿಗೆ ಅವ್ರ ಬಾಗ್ಲವ್ರಿಗೆ ಬಿಡ್ತಾರೆ ಅಂತ, ನಾ ಬರ್ತೀನಿ ಅಂತ ಹೇಳ್ತಾಳೆ ಚಂಪಾ. ಆಮೇಲೆ ಭದ್ರ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತಾನೆ. ಆಮೇಲೆ ಬಾತ್ರೂಮ್ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಕರ್ಕೊಬಂದು ಎಕ್ಸಾಮ್ ಬರೆಯೋಕ್ಕೆ ಕೂರಿಸ್ಕೊಳ್ತಾನೆ. ಎಕ್ಸಾಮ್ ಬರೆಸ್ಕೊಂಡು ಇವತ್ತು ಮನೆಗೆ ವಾಪಸ್ ಬರ್ತಾರೆ. ಬಂದಾದಮೇಲೆ ಮೀಡಿಯಾದವ್ರು ಹೇಳ್ತಾರೆ, ಇವತ್ತು ಕರ್ಕೊಂಡೋಗಿ ಸರ್, ನಾಳೆ ಮತ್ತೆ ಬೆಳಿಗ್ಗೆ ಬರ್ತೀವಿ ಅಂತೇಳಿ. ಸರಿ ಅಂತೇಳಿ ಇವತ್ತು ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದರೆ ಏನಾಗುತ್ತೆ ಅಂದರೆ, ಮನೆಗೆ ಬಂದು ಅವಳು ವೀಲ್ ಚೇರ್ ಮೇಲೆ ಕೂತಿರ್ತಾಳೆ, ತಂಗಿ ಎಲ್ಲ ನೋಡ್ಕೋತಾ ಇರ್ತಾಳೆ. ಭದ್ರ ಏನೋ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅವನಿಗೂ ಸಾಕಾಗೋಗಿರುತ್ತೆ, ಎತ್ಕೊಂಡು ಒಬ್ಬ ಮನುಷ್ಯನ ಎತ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಆಗಿರಲ್ಲ, ಎತ್ಕೊಂಡು ಸಾಕಾಗಿರುತ್ತೆ. ಹಾಗಾಗಿ ಆಮೇಲೆ ಅಜ್ಜಿ ಬೇಕು ಅಂತಲೇ ಯಾರನ್ನು ಮನೆಗೆ ಇಲ್ಲಿಗೆ ಕಳಿಸ್ತಾ ಇಲ್ಲ. ಚಂಪನ್ನು ಕಳಿಸ್ತಾ ಇಲ್ಲ, ಮೋಹನ್ನು ಕಳಿಸ್ತಾ ಇಲ್ಲ, ಯಾರನ್ನೂ ಕಳಿಸ್ತಾ ಇಲ್ಲ, ಭದ್ರನೇ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು. ಈಗ ಅವಳ ತಂಗಿ ಬಂದಿದ್ದಾಳೆ. ಅವಳ ತಂಗಿನೂ ಏನು ಅಜ್ಜಿ ವಾಪಸ್ ಕಳಿಸ್ಬಿಡುತ್ತೆ ಏನೋ ಗೊತ್ತಿಲ್ಲ. ಆಮೇಲೆ ಅಲ್ಲಿಗೆ ಇವ್ರು 4 ಜನ ಎಂಟ್ರಿ ಆಗ್ತಾರೆ. ಈಶ್ವರಿ ಮತ್ತು ಸಾವಿತ್ರಿ ಮತ್ತು ಅವರ ಮಗಳದಿರಿಬ್ಬರು 4 ಜನ ಎಂಟ್ರಿ ಆಗ್ತಾರೆ. ಅಲ್ಲಿ ಎಂಟ್ರಿ ಆಗಿ ಅವಳಿಗೆ ವಿದ್ಯಂಗೆ ಅಲ್ಲಿ ಟಾರ್ಚರ್ ಕೊಡೋದಕ್ಕೆ, ಏನೇ 3 ಅಡಿ ನಿನಗೆ ಇಷ್ಟೊಂದೆಲ್ಲ ಅನುಕೂಲ, ಇಷ್ಟೊಂದೆಲ್ಲ ಮಾಡಿಕೊಡ್ಬೇಕಾ ನಿನಗೆ, ನೀನು ಬರೆಯೋ ಎಕ್ಸಾಮಿಗೆ ಅಂತೇಳ್ಬಿಟ್ಟು. ಆಮೇಲೆ ಆ ಪಾಪ ತಂಗಿ ಏನೋ ಮಾತಾಡ್ತಾಳೆ. ತಂಗಿ ದೃಷ್ಟಿ ತೆಗಿ, ಇವರೆಲ್ಲ ನನ್ನ ಕಣ್ಣು ಹಾಕ್ಬಿಟ್ಟಿದ್ದಾರೆ, ನಾವು ಗಂಡ ಹೆಂಡ್ತಿ ಚೆನ್ನಾಗಿರೋ ಸಹಿಸ್ಕೊಳ್ಳಲ್ಲ, ಎಲ್ಲಿ ನನ್ನ ಕಡೆ ಒಲ್ದು ಬಿಡ್ತಾರೋ ಗೌಡ್ರು ಅಂತೇಳಿ ಭಯ ಇವರಿಗೆ, ಅದಕ್ಕೆ ಆಗಾಗ ಬಂದು ನನಗೆ ಕಾಟ ಕೊಡ್ತಾರೆ ಅಂತ ಅಂತಾಳೆ. ಅದಕ್ಕೆ ವಿದ್ಯನ ತಂಗಿಗೆ
ಸಾವಿತ್ರಿ ಹೊಡಿಯೋಕ್ಕೆ ಹೋಗ್ತಾಳೆ. ಹೊಡಿಯೋಕ್ಕೆ ಹೋದಾಗ ವಿದ್ಯೆಗೆ ಸಿಟ್ಟು ಬಂದ್ಬಿಡುತ್ತೆ. ಕೈ ಎತ್ತಿದ್ರೆ ಗೊತ್ತಲ್ಲ, ಸುಮ್ಮನೆ ಹೋದರೆ ಸರಿ ಇವಾಗ ಅಂತ ಬೈತಾಳೆ. ಆಮೇಲೆ 4 ಜನಕ್ಕೂ ಚಾರ್ಜ್ ತಗೊಂಡು ಅವರಿಗೆಲ್ಲ ಏನೇನೋ ಹೇಳಿ ಬೈದು ಅಲ್ಲಿಂದ ನನ್ನ ಕರ್ಕೊಂಡೋಗಮ್ಮ, ನಾನು ಒಂಚೂರು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿ ದುಃಖಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ವೀಲ್ಚೇರಲ್ಲಿ. ಇವರಿಗೆ ಹೋದ ದಾರಿ ಸುಣ್ಕ ಇಲ್ಲ ಅಂದ್ಕೊಂಡು ವಾಪಸ್ ಬರ್ತಾರೆ. ಇವ್ರು 4 ಜನನೂ ವಾಪಸ್ ಬರ್ತಾರೆ. ಬೇಕಿಲ್ಲ ಇವ್ರಿಗೆ ಅವ್ರ ಮನೆ, ಅವಳಿಗೆ ಅಲ್ಲಿ ಹೋಗ್ತಾರೆ, ಅವಳ ಹತ್ರ ಬೈಸ್ಕೊಬರ್ತಾರೆ. ಪ್ರತಿ ದಿವಸ ಅದೇ ಆಗುತ್ತೆ ಅವ್ರ ಕತೆಗಳು. ಈ ಕಡೆ ಇವಳು ಎಕ್ಸಾಮ್ ಬರೆದು ಎಲ್ಲ ಆಗಿ ಮನೆಗೆ ಬರುವಾಗ ಮೀಡಿಯಾದವರು ತಾನೇ ಅದನ್ನು ಹೇಳಿ ಕಳಿಸ್ತಾರೆ. ಆಯಿತು ಹೋಗಿ, ಇವತ್ತು ನಾಳೆ ಬರ್ತೀವಿ, ಮತ್ತು ಇದೇ ಟೈಮಿಗೆ ಇಲ್ಲಿಗೆ ಬರ್ತೀವಿ, ನೀವು ಎಕ್ಸಾಮ್ ಬರೆಯೋಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿರ್ತೀರಲ್ಲ ಅಂತ ಹೇಳಿಬಿಟ್ಟು ಮನೆಗೆ ಹೋಗಿರ್ತಾರೆ ಅವರು ಮೀಡಿಯಾದವರು. ಇವಳನ್ನು ಎತ್ಕೊಂಡು ಮನೆಗೆ ಬಂದಿರ್ತಾನೆ. ನಾಳೆ ಮತ್ತೆ ಎಕ್ಸಾಮಿಗೆ ಕರ್ಕೊಂಡು ಹೋಗ್ಬೇಕು. ಇವತ್ತೇ ಸಾಕಾಗಿ ಹೋಗಿದೆ ಭದ್ರಂಗೆ, ನಾಳೆ ಮತ್ತೆ ಕರ್ಕೊಂಡು ಹೋಗ್ಬೇಕು. ನಾಳೆ ಮತ್ತೆ ವೀಲ್ಚೇರಲ್ಲಿ ಕೂರಿಸ್ಕೊಂಡು ಅಲ್ಲಿ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ಬೇಕಾಗತ್ತೆ. ಇವತ್ತು ಫಸ್ಟೇ ಅಲ್ವಾ, ಮಿನಿಸ್ಟ್ರು ಕೂಡ ಅಲ್ಲಿಗೆ ಹೋಗಿದ್ರಲ್ವ, ಹಾಗಾಗಿ ಇವತ್ತು ತುಂಬ ಆಡಂಬರವಾಗಿ ಕರ್ಕೊಂಡು ಹೋಗಿದ್ದಾಯಿತು. ಮಿನಿಸ್ಟ್ರು ಅಲ್ಲಿ ಎಕ್ಸಾಮ್ ಹಾಲ್ವರೆಗೂ ಬಿಟ್ಟು ಆಮೇಲೆ ಅವ್ರ ಪಾಡಿಗೆ ಅವ್ರ ಮನೆಗೆ ಅವರು ರಾಜಕೀಯ ಇದಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಭದ್ರ ಮಾತ್ರ ಅವಳನ್ನು ಕಾಯ್ಕೊಂಡೇ ಕೂತ್ಕೋಬೇಕು. 2.5 ಗಂಟೆ ಕಾಯ್ಕೊಂಡು ಕೂತ್ಕೋಬೇಕು. ಪಾಪ ಅವನಿಗೂ ಸುಸ್ತಾಗಿ ಹೋಗುತ್ತೆ, ನಿದ್ದೆ ಬರ್ತವೆ. ಎಕ್ಸಾಮ್ ಹಾಲಲ್ಲಿ ಸುಮ್ಮನೆ ಕೂತ್ರೆ ನಿದ್ದೆ ಬರ್ತವೆ. ಅವನು ತೂಕುಡ್ಸೋದು ಹಂಗೆಲ್ಲ ಮಾಡ್ತಿರ್ತಾನೆ. ಸಾಕಾಗಿ ಹೋಗಿದೆ ಅವನಿಗೆ. ನಾವೆಲ್ಲ ಎಕ್ಸಾಮ್ ಬರೆಯುವಾಗ ಹಿಂಗೆಲ್ಲ ಇರಲಿಲ್ಲಪ್ಪ, ಇದೇನು ಈ ಥರ ಇಷ್ಟೊತ್ತು ಎಕ್ಸಾಮ್ ಬರಿತಾ ಕೂತ್ಕೋತಾರ ಅಂತ ಹೇಳ್ತಾನೆ. ಆಗ ಎಕ್ಸಾಮ್ ಬರೆದು ಅವಳು ಆಯಿತು ಇವತ್ತಿಂದು ಅಂದಾಗ ಎತ್ಕೊಂಡು ಮನೆಗೆ ಬಂದು ಇಲ್ಲೇನೋ ಹೇಳ್ತಾನೆ ಮನೆಯಲ್ಲಿ. ಅವಳು ಅದಕ್ಕೇನೋ ಉತ್ತರ ಕೊಡ್ತಾಳೆ. ಇವನು ಅತ್ಲಗಿಸಿ ಇಟ್ಕೊಂಡು ಆಚೆ ಹೋಗ್ತಾನೆ. ಇಷ್ಟು ಇಲ್ಲಿ ಈ ಮನೆಯಲ್ಲಿ ನಡೀತಾ ಇದೆ. ಇದರಲ್ಲಿ ಬೇರೆ ಇವ್ರು 4 ಜನ ಬೇರೆ ಹೋಗಿ ಟಾರ್ಚರ್ ಕೊಡೋದು, ಅವ್ರು ಬೇರೆ ಹಿಂಸೆ ಕೊಡೋದು, ಇವೆಲ್ಲ ನಡೀತಾ ಇದೆ. ಅವಳಿಗೂ ವಿದ್ಯೆಂಗೂ ಸಾಕಾಗಿ ಹೋಗಿದೆ ಪಾಪ. ಕಾಲಿಗೆ ಏಟಾಗಿಲ್ಲ ಅಂದರೆ ಪಾಪ ಅವಳು ಆರಾಮಾಗಿ ಸುಳ್ಳು ಹೇಳ್ತಾಳೆ ಅಂತ, ಕಾಲಿಗೆ ಏಟಾಗಿಲ್ಲ ಸುಳ್ಳು ಹೇಳ್ತಾಳೆ ಅಂತ. ನಿಜವಾಗ್ಲೂ ಅವಳು ಬಿದ್ದಿದ್ದು ನಿಜ, ಕಾಲಿಗೆ ಏಟಾಗಿದೆ. ಆದರೆ ಎತ್ಕೊಂಡು ಹೋಗೋದು ಒಂದು ಮನುಷ್ಯರನ್ನ ಅಂದರೆ ತುಂಬ ಕಷ್ಟ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.